ಎಲ್ರಿಗೂ ನಮಸ್ಕಾರ ರೀ. ಕ್ರಿಯೇಟಿವ್ ನ್ಯೂ ಒನ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ, ಮತ್ತು ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೇಗಿದೆ ಅಂತ ತಿಳಿಸಿ ನನಗೆ. ಬೆಳಗ್ಗೆ ಎದ್ದು ನೀರು ಹಿಡಿದು ಅಂಗಳಕ್ಕೆ ನೀರು ಹಿಡಿದು ಚಳಿ ಹಾಕಿ ನೆಲ ಒರೆಸಿ ರಂಗೋಲಿ ಹಾಕಿನ್ರಿ. ಇವತ್ತು ಲಕ್ಷ್ಮೀ ಪಂಚಮಿ ಅಂತ ವೀಣಾ ಜೋಶಿ ಅಕ್ಕ ಹೇಳಿದ್ರು. ಪೂಜೆ ಮಾಡೀನಿ. ಲಕ್ಷ್ಮೀ ದೇವ್ರು ಅಂತಲ್ಲ, ಎಲ್ಲ ದೇವ್ರುಗಳದ್ದು ಪೂಜೆ ಮಾಡೀನಿ. ಒಂದು ಸ್ವಲ್ಪ ಹೂವು ಅದೆಲ್ಲ ತೊಗೊಂಡು ಬಂದಿದ್ವಿ, ಸಂತೆ ಇತ್ತು ನಿನ್ನೆ. ತೊಗೊಂಡು ಬಂದು ಹೂವು ಅದು ಇಟ್ಟು ಪೂಜೆ ಮಾಡೀನಿ. ನೋಡಿರಿ, ಇದು ನಮ್ಮ ಮನೆ ದೇವ್ರ ಜಗಲಿ ಐತ್ರಿ. ನಂಗೆ ತಿಳ್ತಲಿಗೆ ನಾ ಮಾಡೀನಿ. ಎಷ್ಟು ಆಗ್ತದೆ ಅಷ್ಟು. ಪೂಜೆ ಹೆಂಗದ ಅಂತ ಕಮೆಂಟ್ ಮಾಡಿರಿ. ಅಡುಗೆ ಮಾಡೋಕ್ಕೆ ಹೋಗೋಣ್ರಿ ಇವಾಗ. ಇದು ನೋಡಿರಿ ಪೂರ್ತಿ ಪೂಜೆ ರೀ, ನಮ್ಮ ಮನೆ ಜಗಲಿ ರೀ. ಪುದೀನಾ ಚಟ್ನಿ ರೀ, ಪುದೀನಾ ಖಾರ ರೀ. ಬಾಯಿ ರುಚಿ ನಾಲ್ಗೆ ಕೆಟ್ಟಾಗ ಇದೊಂದು ಸರ್ತಿ ಟ್ರೈ ಮಾಡಿ ನೋಡಿರಿ. ಇಲ್ಲಿ ಉಳ್ಳಾಗಡ್ಡಿ, ಪುದೀನಾ, ಬೆಳ್ಳುಳ್ಳಿ ಮತ್ತು ಜೀರಿಗೆ ತೊಗೊಂಡಿವ್ರಿ. ಹುಣಸೆ ಹಣ್ಣನ್ನ ನೆನೆಸಿಡ್ಬೇಕು ರೀ. ಹಂಗನೆ ಹುಣಸೆ ಹಣ್ಣು ಪೂರ್ತಿ ಪುಟಾಗಿ ಹಿಂಗೆ ನೆನೆಸಿಡ್ಬೇಕು ರೀ, ಬೀಜ ಇರಲಾರ್ದಂಥದ್ದು. ಬಳಗಿಗೆ ಎಣ್ಣೆ ಹಾಕಿ ಉಳ್ಳಾಗಡ್ಡಿ ಹುರಿಯೋಣ್ರಿ. ಚಂದ ಹುರಿಬೇಕು ರೀ. ಎಣ್ಣೆ ಬಿಸಿ ಮಾಡಿ ಎಣ್ಣೆಗೆ ಉಳ್ಳಾಗಡ್ಡಿ ಹಾಕ್ಲಕತ್ತೀನಿ ರೀ. ಹಾಕೀನಿ, ಚಂದ ಬಾಡಿಸ್ಲಕತ್ತೀನಿ ರೀ. ಇವಾಗ ಇದಕ್ಕೆ ಉಳ್ಳಾಗಡ್ಡಿ ಕರ್ರಗಾಗಿರ್ತದೆ ರೀ. ಅವಾಗ ಇದಕ್ಕೆ ಇದ್ರ ಮೇಲೆ ಪುದೀನ ಹಾಕದ್ರಿ. ಹಾಗೆ ವಿಡಿಯೋ ಸ್ಕಿಪ್ ಆಗ್ಯದ್ರಿ. ಅದು ಸ್ವಲ್ಪ ಎಡಿಟಿಂಗ್ ಪ್ರಾಬ್ಲಮ್ ಅದ ರೀ. ವಿಡಿಯೋ ಸ್ಕಿಪ್ ಆಗ್ಯದ. ಉಳ್ಳಾಗಡ್ಡಿ ಸ್ವಲ್ಪ ಚಂದ ಎಣ್ಣೆಗೆ ಕುದ್ದಿದ ಮೇಲೆ ಅದಕ್ಕೆ ಪುದೀನ ಸೊಪ್ಪು ಹಾಕ್ಬೇಕು ರೀ. ಚಂದ ಕಲಿಸ್ಬೇಕು ರೀ. ಪುದೀನಾನು ಎಣ್ಣೆಗೆ ಚಂದ ಹೊಂದ್ಕೊತದ ರೀ. ಕುದೀತದ, ಅದನ್ನು ಕರಗ್ತದೆ ರೀ. ಪುದೀನ ಕರಗ್ತದ, ಹಿಂಗೆ ಆಗ್ತದೆ ನೋಡಿರಿ. ಗೊತ್ತಾಗ್ತದೆ ರೀ ಹುರೆ ಟೈಮಿಗೆ. ಇದಕ್ಕೆ ಖಾರಕ್ಕೆ ಏನೇನು ಬೇಕಪ್ಪ ಅಂತಂದ್ರೆ ಅರಿಶಿಣ ಪುಡಿ, ಖಾರ ಪುಡಿ, ಜೀರಿಗೆ, ಉಪ್ಪು ರೀ. ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಇರ್ಬೇಕು ರೀ. ಜೀರಿಗೆನೂ ಜಗ್ಗಿನೇ ಇರ್ಬೇಕು ರೀ. ಹುಣಸೆ ಹಣ್ಣು ಹಾಗೆ ಪುಟ್ಟ ನೆನೆಸಿನ ತೊಗೊಳೋದ್ರಿ. ಇದೇನು ರಸ ಮಾಡ್ಕೊಳ್ಳೋದು ಬ್ಯಾಡ್ರಿ. ಹಾಗೆ ಹಾಕಿ ಕುಟ್ಬೇಕು ರೀ ಅದನ್ನು. ಇವತ್ತು ಎಣ್ಣೆಗೆ ಚಂದ ಹೊಂದ್ಕೊಳ್ಳೋದ್ರಿ. ಇದು ಕುಟ್ಟೋದೇ ನಮ್ಮಲ್ಲಿ ಕಲ್ಬಾತ ದೊಡ್ಡದಿಲ್ಲ. ಇದು ಸಣ್ಣದು ಕುಟಾಣಿ ಐತಿ. ಇಲಾಚಿ ಅದು ಕುಟ್ಕೊಳ್ಳೋಂಗೆ ಇರ್ತದಲ್ರಿ, ಅದು ಆದ್ರಿ. ಇದನ್ನು ಇಳಿಸ್ಬಿಟ್ಟು ಮೊದಲು ನಾನು ಬೆಳ್ಳುಳ್ಳಿ ಕುಟ್ಟೀನಿ ರೀ. ಇದ್ರೊಳಗೆ ಹಾಕಿ ಹಿಂಗೆ ಸ್ವಲ್ಪ ಬೆಳ್ಳುಳ್ಳಿ ಸಣ್ಣ ಹಾಕಿದ್ಮೇಲೆ ಇದಕ್ಕೆ ಖಾರ ಮೊದಲು ಜೀರಿಗೆ ಹಾಕ್ಬೇಕು ರೀ. ಜೀರಿಗೆ ಹಾಕಿ ಒಂದು ಸ್ವಲ್ಪ ಕುಟ್ಕೊಳ್ಬೇಕು ರೀ. ಜೀರಿಗೆ ಜರ ಸಣ್ಣ ಹಾಕಬೇಕು, ದಪ್ಪ ದಪ್ಪ ಅಷ್ಟು ಇರಬಾರ್ದು ರೀ. ಸ್ವಲ್ಪ ಜೀರಿಗೆ ಕರ್ಗಿದಂಗೆ ಹಾಕ್ಬೇಕು ರೀ. ಒಂದು ಸ್ವಲ್ಪ ಜೀರಿಗೆ ಕುಟ್ಕೊಳ್ಳೋಣ್ರಿ. ಜೀರಿಗೆ ಸಣ್ಣ ಐತ್ರಿ. ಇವಾಗ ಖಾರ, ಉಪ್ಪು, ಅರಿಶಿಣ ಹಾಕತ್ತೀನಿ ರೀ. ಹಾಕಿ ಸ್ವಲ್ಪ ಚಲೋ ಕುಟ್ಬೇಕು ರೀ. ಚಂದ ಹೊಂದ್ಕೊಳ್ಳೋ ಗೊತ್ತಾಗ್ತದೆ ರೀ. ಬೆಳ್ಳುಳ್ಳಿ ಖಾರ ಮಾಡ್ತೀವಲ್ಲ, ಹಂಗೆ ಕುಟ್ಕೋಬೇಕು ರೀ. ಇದಕ್ಕೆ ಪೂರ್ತಿ ಪುಟ್ಟ ಹುಣಸೆ ಹಣ್ಣು ಹಿಂಗೆ ಹಾಕೋಬೇಕು ರೀ. ರಸ ಏನು ಹಿಂಡಬಾರ್ದು, ಹಿಂಗೆ ಕುಟ್ಬೇಕು ರೀ. ಅದಕ್ಕೆ ರಸ ಕುಟ್ಟಿದ್ಮೇಲೆ ಅದು ಹಿಂಗೆ ಆಗ್ತದೆ ರೀ. ಎಲ್ಲ ಹುಣಸೆ ಹಣ್ಣಿನ ರಸ ಎಲ್ಲ ಹೊಂದ್ಕೊಂಡು ಖಾರ, ಉಪ್ಪು, ಅರಿಶಿಣ, ಜೀರಿಗೆ ಎಲ್ಲ ಕುಟ್ಟಿದ್ಮೇಲೆ ಇದು ಹಿಂಗೆ ಆಗ್ತದೆ ರೀ. ನೋಡಿರಿ, ಭಾಳ ಟೇಸ್ಟ್ ಇರ್ತದೆ ರೀ. ಭಾಳ ಅಂದ್ರೆ ಭಾಳ ಚಲೋ ಇರ್ತದೆ. ಜ್ವರ ಬಂದು ನಾಲ್ಗೆ ಕೆಟ್ಟಿದವಾಗೆಲ್ಲ ಇದು ಉಣ್ಬೇಕು ರೀ. ಭಾಳ ರುಚಿ ಕೊಡ್ತದೆ ರೀ. ಇವಾಗ ಮೊದಲೇ ಕಡಾಯಿದಾಗ ಎಣ್ಣೆ ಹಾಕಿ ನಾವು ಉಳ್ಳಾಗಡ್ಡಿ ಮತ್ತು ಪುದೀನ ಏನು ಹುರ್ಕೊಂಡಿದ್ದೇವಲ್ಲ ರೀ, ಅದು ಹಾಕ್ಲಕತ್ತೀನಿ ರೀ. ಇದ್ರೊಳಗೆ ಸ್ವಲ್ಪ ಕಷ್ಟ ರೀ. ಇದು ಸಣ್ಣದೈತಿ. ದೊಡ್ಡ ಕಲ್ಗೇರಿ ಇತ್ತಂದ್ರೆ ಚಲೋ ಕುಟ್ಕೋಬೋದು ರೀ. ಒಂದು ವೇಳೆ ಕುಟ್ಲಕ್ಕಾಗಿಲ್ಲ ಅಂತಂದ್ರೆ ಮಿಕ್ಸಿಗೆ ಹಾಕಿ ಸ್ವಲ್ಪ ಪೂರ ಸಣ್ಣ ಅರಿಲಾರ್ದಂಗೆ ಸ್ವಲ್ಪ ಅಷ್ಟೇ ತರಿಯಾಗಿ ಕುಟ್ಕೊಳ್ರಿ. ಈ ಥರ ಒಂದು 4-5 ಸರ್ತಿ ಗಿರ್ ಅನ್ಸರ್ ಆಗ್ತದೆ ರೀ. ಆಮೇಲೆ ನಾವು ಮೊದಲೇ ಏನು ಬೆಳ್ಳುಳ್ಳಿ ಖಾರ ಅದೆಲ್ಲ ಇದು ಮೊದಲು ಮಿಕ್ಸ್ ಮಾಡಿ ಕುಟ್ಟಿಟ್ಟಿದ್ದೇವಲ್ಲ ರೀ, ಅದು ಆಮೇಲೆ ಮಿಕ್ಸ್ ಮಾಡ್ಕೊಳ್ಳೋದ್ರಿ. ಇದಕ್ಕೆ ಚಂದ ಅದು ಇದು ಹೊಂದ್ಕೊಳ್ಳಂಗೆ ಪುದೀನ, ಉಳ್ಳಾಗಡ್ಡಿ ಮತ್ತು ಇದು ಬೆಳ್ಳುಳ್ಳಿ ಖಾರ ಎಲ್ಲ ಚಂದ ಹೊಂದ್ಕೊಳ್ಳಂಗೆ ಸ್ವಲ್ಪ ಜಜ್ಜದ್ರಿ. ಚಂದ ಕಲಿಸ್ಬೇಕು ರೀ. ಇದು ಆಯ್ತು ರೀ. ಇಷ್ಟು ಸಾಕು ರೀ. ಇದು ತೆಗೆದು ಕಡೆಗೆ ಇಡೋಣ. ಇದು ಒಂದು ಸಣ್ಣ ಕಡಾಯಿಗೆ ನೀರು ಹಾಕಿಟ್ಟೀನಿ ರೀ. ಇದು ಮಾವಿನಕಾಯಿ ರಸಮ್ ರೀ. ಸೀಸನ್ ಇರೋದ್ರಾಗೇ ಇದೆಲ್ಲ ಉಂಡು ಕಡಿಗೆ ಆಗ್ಬೇಕು ರೀ. ಮತ್ತು ಆಮೇಲೆ ಉಣ್ತೀವಂದ್ರೂ ಸಿಗಂಗಿಲ್ಲ ರೀ. ಇದು ನೀರಿಟ್ಟು ಅದಕ್ಕೊಂದು ಮಾವಿನಕಾಯಿ ಹಾಕೀನಿ ರೀ. ಮಾವಿನಕಾಯಿ ಮುಳುಗೋಷ್ಟು ನೀರು ಹಾಕಿದ್ರೆ ಸಾಕು ರೀ. ಇವಾಗ ಮಾವಿನಕಾಯಿ ಕುದ್ದ ಅದ. ಇದು ಕಡೆಗೆ ತೊಗೊಳ್ಳೋಣ್ರಿ. ಇಲ್ಲಿ ವಿಡಿಯೋ ಸ್ಕಿಪ್ ಆಗ್ಯದ್ರಿ. ನಾನು ಒಗ್ಗರಣೆ ಹಾಕೋದಿಲ್ಲ. ಒಂದು ಕಡಾಯಿಗೆ 2 ಚಮಚ ಒಳ್ಳೆಣ್ಣೆ ಹಾಕಿ ಜೀರಿಗೆ, ಕರಿಬೇವಿನ ಸೊಪ್ಪು, ಹಸಿಮೆಣಸಿನಕಾಯಿ ಹಾಕಿ ಒಗ್ಗರಣೆ ಹಾಕೋದ್ರಿ. ಅದಕ್ಕೆ ಮಾವಿನಕಾಯಿ ರಸ ಹಿಂಡ್ಕೊಂಡು ಇಷ್ಟ ಆಗ್ತದಲ್ಲ ರೀ, ಅಷ್ಟು ಹಾಕಿ ಕುದಿಸಿ ಅದಕ್ಕೆ ಉಪ್ಪು ಹಾಕ್ಬಿಡೋದ್ರಿ. ಅಷ್ಟೇ. ಅದು ವಿಡಿಯೋ ಸ್ಕಿಪ್ ಆಗ್ಯದ್ರಿ, ಕ್ಷಮಿಸ್ರಿ. ಇವಾಗ ಚಂದ ಕುದಿಲತ್ತದ್ರಿ. ಮೆಣಸಿನ್ಕಾಯಿ ಸ್ಟ್ರಾಂಗ್ ಇದ್ದವು. ನಾನು ಮೆಣಸಿನ್ಕಾಯಿ ಹಾಕೀನಿ. ಅದಕ್ಕೆ ರುಚಿಗೆ ತಕ್ಕಂಗೆ ಉಪ್ಪು ಹಾಕೀನಿ ರೀ. ಲಾಸ್ಟಿಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಉದುರ್ಸಾಕತ್ತೀನಿ ರೀ. ಇದು ಕೊತ್ತಂಬರಿ ಸೊಪ್ಪು ಉದುರಿಸಿದ್ಮೇಲೆ ಕರೆಕ್ಟ್ ಭಾಳ ಚಲೋ ಕೊಡ್ತದ್ರಿ. ಇದು ಅನ್ನ ಜೊತೆ ಬಿಸಿ ಬಿಸಿ ಅನ್ನಕ್ಕೆ ಹೇಳಿ ಮಾಡಿಸಿದಂಗೆ ಇರ್ತದ್ರಿ. ಯಾವಾಗ ನಾಲ್ಗೆಗೆ ರುಚಿ ಇರಂಗಿಲ್ಲಲ್ರಿ, ಆ ಟೈಮ್ನಾಗ ಇಂಥದ್ದು ಮಾಡ್ಕೊಂಡು ಉಣ್ಬೇಕು ರೀ.
ಪುದೀನ ಖಾರ ಅಂತೂ ಹೇಳಿ ಮಾಡಿಸಿದಂಗೆ ರೀ. ರೊಟ್ಟಿ ಬಿಸಿ ರೊಟ್ಟಿಗೆ ಪುದೀನ ಖಾರ ಒಂದು 2 ಚಮಚ ಹಾಕೊಂಡು ಉಂಡ್ರೆ ಭಾಳ ಚಲೋ ಇರ್ತದೆ ರೀ. ಇದು ಬಿಸಿ ರೊಟ್ಟಿ ರೀ. ಇದು ಬಿಸಿ ರೊಟ್ಟಿಗೆ ಇದು ಖಾರ ರೀ, ಪುದೀನ ಖಾರ. ಪುದೀನ ಅಂತ ಗೊತ್ತೇ ಆಗಂಗಿಲ್ಲ ರೀ. ಒಂದು ಸರ್ತಿ ಮಾಡಿ ನೋಡ್ರಿ. ಇದು ಇಷ್ಟು ಸಿಂಪಲ್ ಅದ, ಅಗ್ದಿ ಸಿಂಪಲ್ ಅದ ನೋಡ್ರಿ. ಅಷ್ಟೇ ಭಾರಿ ಟೇಸ್ಟ್ ಅದ ರೀ. ಒಂದು ಸರ್ತಿ ಮಾಡಿ ಉಂಡು ನೋಡ್ರಿ ನೀವು, ನೀವೇ ಕಮೆಂಟ್ ಮಾಡ್ತೀರಿ. ಅಷ್ಟು ಚಲೋ ಇರ್ತದೆ ರೀ. ಜ್ವರ ಬಂದಾಗ ಏನಾರ ನಾಲ್ಗೆ ರುಚಿ ಹೋಗ್ಯದಂತಂದ್ರೆ ಇಂಥದ್ದು ಒಂದು ಸರ್ತಿ ಮಾಡ್ಕೊಂಡು ಉಂಡ್ರಿ ನೀವು. ಆಮೇಲೆ ನೀವೇ ನಂಗೆ ಕಮೆಂಟ್ ಮಾಡ್ತೀರಿ. ಅಷ್ಟು ಚಲೋ ಇರ್ತದೆ ರೀ. ಸ್ವಲ್ಪ ಮೈನತಿ ಕೆಲಸ ಆದ್ರಿ, ಪರವಾಗಿಲ್ಲ ರೀ. ಮಿಕ್ಸಿಗೂ ಹಾಕಿ ಮಾಡ್ಕೋಬೋದು. ನಾವೊಂದು ಸ್ವಲ್ಪ ಒಳ್ಳೆಣ್ಣೆ ಹಾಕೊಳಕತ್ತೀನಿ ರೀ ಮ್ಯಾಲ. ಭಾಳ ಚಲೋ ಇರ್ತದೆ ರೀ. ಮಾಡಿ ಉಂಡು ನೋಡ್ರಿ. ಇಷ್ಟು ಚಂದ ಇರ್ತದೆ ರೀ, ಹೇಳಕ್ಕೆ ಅಸಾಧ್ಯ ರೀ. ಅಷ್ಟು ಚಲೋ ಇರ್ತದೆ. ಅದು ಉಂಡಾಗೆ ಗೊತ್ತಾಗ್ತದೆ ರೀ. ಇದು ನಾವು ಮಾಡಿ ನಾವು ತಿಂದಂಗೆ ಆಗ್ತದಲ್ಲ ರೀ. ಒಂದು ಸರ್ತಿ ಮಾಡಿ ನೋಡ್ರಿ ನೀವು. ನೋಡ್ರಿ, ನೋಡಿದ್ರೇ ಬಾಯ್ದಾಗ ನೀರು ಬರಂಗೆ ಆಗ್ತದೆ ರೀ. ಅಷ್ಟು ಚಂದ ಅದ ರೀ. ಆಹಾ, ಎಷ್ಟು ಚಲೋ ಅದ ರೀ. ಒಂದು ಸರ್ತಿ ಮಾಡಿ ನೀವು ಕಂಪಲ್ಸರಿ ಒಂದು ಸರ್ತಿ ಟ್ರೈ ಮಾಡಿರಿ. ಒಂದು ಸ್ವಲ್ಪ ಹೈರಾಣ ಆದರೂ ಪರವಾಗಿಲ್ಲ ರೀ. ಹೈರಾಣ ಆದ್ರೇ ಹೊಟ್ಟೆ ಒಳ್ಳೆ ಊಟ ತಿನ್ನೋಕ್ಕಾಗ್ತದೆ ರೀ. ಒಂದು ಸ್ವಲ್ಪ ಟೈಮ್ ಕೊಟ್ಟು ಮಾಡಿ ಊಟ ಮಾಡಿ ನನಗೆ ಕಮೆಂಟ್ ಮಾಡಿರಿ ನೀವು. ಇದೇನು ಹಿಂಗಾದಲ್ಲ ಅಂತ ಅನ್ಕೋಬೇಡ್ರಿ. ಭಾಳ ಚಲೋ ಅದ್ರಿ. ಮಸ್ತ್ ಟೇಸ್ಟ್ ಅದ್ರಿ. ಮತ್ತು ರಸಮ್ನು ರೀ. ಇದನ್ನು ಲಾಸ್ಟಿಗೆ ವಿಡಿಯೋ ಸ್ಕಿಪ್ ಆಗ್ಯದ್ರಿ. ಅದನ್ನು